ಯೂಟ್ಯೂಬರ್ ಯಾವ್ದಾದ್ರು ಕನ್ನಡ ತಮಿಳ್ ಯಾವ್ದ್ರಲ್ಲಾದ್ರೂ ಹೇಳ್ಬೋದು. ಆಕ್ಚುಲಿ ಫೇವ್ರೇಟ್ ಯೂಟ್ಯೂಬರ್ ಅಂತ ಇಲ್ಲವೇ ಇಲ್ಲ ಅನ್ಕೊಳ್ಳಿ. ನನಗೆ ಎಲ್ರಿಂದಾನು ಕಲಿಯೋದಿರುತ್ತೆ, ಎಲ್ರೂ ನೋಡ್ತೀನಿ. ಕನ್ನಡದಲ್ಲಿ ಬಂದ್ರು ಫೇವ್ರೇಟ್ ಅಂತ ಒಬ್ರು ಹೇಳಕ್ಕಾಗಲ್ಲ. ಕನ್ನಡದಲ್ಲಿ ಯಾರ್ಯಾರು ಎಫರ್ಟ್ ಆಗಿ ವಿಡಿಯೋ ಮಾಡ್ತಾರೆ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಬಟ್ ಒಂದಷ್ಟು ಜನ ಇನ್ಸ್ಪೈರ್ ಮಾಡಿದ್ದಾರೆ ಅಂದ್ರೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಡೋನಟ್ ಮೀಡಿಯಾ ಅಂತ ಒಂದಿದೆ, ಅದನ್ನ ನೋಡ್ತಾ ಇರ್ತೀವಿ. ಡೋನಟ್ ಮೀಡಿಯಾ ಅಂತ ಅದನ್ ಬಿಟ್ರೆ ಇನ್ಸ್ಪೈರ್ ಮಾಡಿರೋ ಯೂಟ್ಯೂಬರ್ ಅಲ್ಲಿ ರೆಡ್ ಪ್ಯಾರಾಸೈಟ್ ಹೋಗ್ತಿದ್ದಾರೆ. ಅವ್ರು ನಾನು ರೆಡ್ ಪ್ಯಾರಾಸೈಟ್ ಆಗಿರ್ಬೋದು, ನಾವು ಬೇರೆ ಲ್ಯಾಂಗ್ವೇಜ್ ಯಾಕೆ ಹೋಗೋದು. ನಮ್ಮ ಶಿವು ಇದಾರೆ, ಇನ್ಸೇನಾ ಅಂತ ಒಂದ್ ಚಾನಲ್ ಮಾಡಿದ್ರು, ಚೇತನ ಶಿವು ಸೇರ್ಕೊಂಡ್ ಮಾಡಿದ್ರು. ಆಮೇಲೆ ರೆಡ್ ಪ್ಯಾರಾಸೈಟ್ ಚಾನಲ್ ಮಾಡಿದ್ರು. ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ನಾನು ಡೈಲಿ ಬೇಸಿಸ್ ಅವಾಗ ಲಾಕ್ ಡೌನ್ ಅಲ್ಲಿ ಇವ್ರು ನೋಡ್ತಾ ಇದ್ದೆ. ಫೇವ್ರೇಟ್ ಅಲ್ಲ ಅಂದ್ರೆ ಡೈಲಿ ನೋಡ್ತಾ ಇದ್ದೆ, ಯಾಕೆಂದ್ರೆ ಅವ್ರ ಜೊತೆ ಒಂದ್ ಜರ್ನಿ ಮಾಡ್ತಿದ್ದೆ ನಾನು. ಈ ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಕಷ್ಟ ಇದ್ರು ಅವ್ರ ವಿಡಿಯೋಗಳು ಮಾಡ್ತಾ ಇದ್ರು. ಈ ರೆಡ್ ಪ್ಯಾರಾಸೈಟ್ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅಷ್ಟು ಕಷ್ಟ ಇದ್ರು ಎಲ್ಲ ಹೇಳ್ತಾರೆ, ನೀನ್ ಯಾಕಪ್ಪ ರೆಡ್ ಪ್ಯಾರಾಸೈಟ್ ಜೊತೆ ಇದೆಯಾ ಅಂತ. ಅಷ್ಟು ನೋಡ್ಕೊಂಡ್ ಬಂದಿದೀನಿ. ಅವ್ರು ಇನ್ಸ್ಪೈರ್ ಮಾಡಿದಾರೆ, ನೀವ್ ಇನ್ಸ್ಪೈರ್ ಮಾಡ್ತೀರಾ, ಮನೆ ದುಡ್ಡು ಕಲೆಕ್ಟ್ ಮಾಡಿದ್ರಿ, ಒಂದಷ್ಟು ಒಳ್ಳೆ ಜನ ಕೊಟ್ರಿ. ಎಲ್ರು ಇನ್ಸ್ಪಿರೇಷನ್ ಬ್ರೋ, ಎಲ್ರು ಫೇವ್ರೇಟ್. ಆತರ ನೋಡೋದಾದ್ರೆ ಒಬ್ರು ಫೇವ್ರೇಟ್ ಅಂತ ಹೇಳಕ್ ಆಗೋದಿಲ್ಲ. ಒಬ್ರು ಫೇವ್ರೇಟ್ ಅಂತ ಏನಿಲ್ಲ. ಯಾಕೆಂದ್ರೆ ಆಕ್ಟರ್ ಗಳಲ್ಲಿ ಫೇವ್ರೇಟ್ ಅಂತ ಹೇಳಿದ್ರೆ ಶಂಕರಣ್ಣ ಅಂತ ಹೇಳ್ಬಿಡ್ತೀನಿ, ಯಾಕಂದ್ರೆ ಅವ್ರನ್ನ ನಾನು ತುಂಬಾ ಹತ್ರದಿಂದ ನೋಡಿಲ್ಲ. ಬಟ್ ಯೂಟ್ಯೂಬರ್ ಅಲ್ಲಿ ಫೇವ್ರೇಟ್ ಅಂತ ಬಂದಾಗ ನಾನು ಎಲ್ರು ಹತ್ರದಿಂದ ನೋಡಿದೀನಿ. ಒಬ್ರನ್ನ ಬಿಟ್ಕೊಟ್ಟು ಒಬ್ರು ನನಗೆ ಫೇವ್ರೇಟ್ ಅಂತ ಪಾಯಿಂಟ್ ಔಟ್ ಮಾಡಕ್ ಆಗೋದಿಲ್ಲ. ಎಲ್ರಿಗೂ ಅವ್ರದೇ ಸ್ಟ್ರಗಲ್ಸ್ ಇರುತ್ತೆ. ಕಿರಣ್ ಅವ್ರು ನೋಡ್ಬೋದು, ಮನುಷ್ಯ ತುಂಬಾನೇ ಸ್ಟ್ರಗಲ್ ಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಅವ್ರು ಬೇರೆಯವ್ರು ಯಾವ ತರ ನೋಡ್ತಾರೆ, ಹೆಂಗ್ ನೋಡ್ತಾರೆ ಗೊತ್ತಿಲ್ಲ. ನಾವು ಎಷ್ಟೇ ಫನ್ ಮಾಡಿದ್ರು ಆ ರೆಸ್ಪೆಕ್ಟ್ ಇದೆ ಎಲ್ರಿಗೂ. ನಿಮ್ಗೂ ಇದೆ, ಅವ್ರಿಗೂ ಇದೆ, ಎಲ್ರಿಗೂ ನಮ್ಗೆ ರೆಸ್ಪೆಕ್ಟ್ ಇದೆ. ಸೊ ಅದಕ್ಕೆ ನಮ್ಗೆ ಆನ್ಸರ್ ಇಲ್ಲ ಫೇವ್ರೇಟ್ ಅಂತ.